ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ತುಂಬ ದಿವಸ ಆಯಿತು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲಿ. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟೈಮ್ ಬಂದು ಇವಾಗ ನೋಡಿ ಊಟ ಕಾಣಿಸ್ತಾ ಇದೆ ನಿಮಗೆ, 1:15 ಆಗ್ತಾಯಿದೆ. ಹಾಗೆ ಇವತ್ತು ಸಂಡೇ. ಮತ್ತು ಇನ್ನೊಂದು ಏನಂತಂದರೆ, ನಾನು ಮಧ್ಯದಲ್ಲಿ ಕೆಲಸ ಬಿಟ್ಟಿದ್ದೆ, ಮತ್ತು ಇವಾಗ ಕೆಲಸಕ್ಕೆ ಹೋಗೋಕೆ ಕೂಡ ಶುರು ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತು ಸಂಡೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇವತ್ತು ಎದ್ದಿದ್ದೆ ಲೇಟ್ ಆಯಿತು. ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪ ಅಂತಂದರೆ ಫಿಶ್ ಮಾಡ್ತಾಯಿದ್ದೀವಿ, ಆಯಿತಾ. ನಾವು ಯೂಶ್ವಲಿ ಮಟನ್ನು ಫಿಶ್ಶು ಇದೆಲ್ಲ ನಾವು ತರೋದೇ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮಕ್ಕಳು ಒಬ್ಬರು ಮಟನ್ ತಿನ್ನಲ್ಲ, ಒಬ್ಬರು ಫಿಶ್ ತಿನ್ನಲ್ಲ, ಇಬ್ಬರೂ ಮಟನ್ ತಿನ್ನಲ್ಲ, ಹಾಗೆ ಒಬ್ಬರು ಫಿಶ್ ತಿನ್ನಲ್ಲ. ಈ ಥರ ಇರೋದಕ್ಕೆ ನಾವು ಆಲ್ಮೋಸ್ಟ್ ಯಾವಾಗಲೂ ಚಿಕನ್ನೇ ತಂದು ಮಾಡೋದು ಮನೆಯಲ್ಲಿ. ಹಾಗೆ ಆದರೆ ಇವತ್ತು ನನ್ನ ಚಿಕ್ಕ ಮಗಳು ಕೇಳಿದ್ಲು ಅಂತ ಅಂದ್ಬಿಟ್ಟು ಫಿಶ್ ತೊಗೊಂಡು ಬಂದು ಫಿಶ್ ಮಾಡ್ತಾಯಿದ್ದೀವಿ. ಬಟ್ ಏನಪ್ಪ ಅಂತಂದರೆ ಅದರಲ್ಲೊಂದು ಟ್ವಿಸ್ಟು, ನನಗೆ ಫಿಶ್ ಅಡುಗೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸಂಜೆಯವ್ರು ಮಾಡ್ತಾಯಿದ್ದಾರೆ. ಯಾವ ಥರ ಮಾಡ್ತಾರೆ, ಫಿಶ್ ಫ್ರೈ ಅಷ್ಟೇ ಮಾಡ್ತಾಯಿರೋದು. ಮಾಡ್ತಾರೆ ಇವಾಗ, ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆದಷ್ಟು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ಬೇಕಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ವಾ? ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗಿ ಫಿಶ್ ಫ್ರೈ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸಿ. ಹಾಗೆ ನೋಡ್ತಾ ಇರ್ಬೋದು ಏನು ಚೇಂಜ್ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ನಾವು ಮನೇನ ಕೂಡ ಚೇಂಜ್ ಮಾಡಿದ್ದೀವಿ. ಆಲ್ಮೋಸ್ಟ್ 2 ತಿಂಗಳಾಯ್ತಾ ಬಂತು ಮನೆ ಚೇಂಜ್ ಮಾಡಿ. ಡಬಲ್ ಬೆಡ್ರೂಮ್ ಮನೆಗೆ ಬಂದಿದ್ದೀವಿ. ಆ ಮನೆಯಲ್ಲೇ ಒಂದು 10 ವರ್ಷ ಇದ್ವಿ. ಇವಾಗ ಖಾಲಿ ಮಾಡಿಕೊಂಡು ಈ ಮನೆಗೆ ಬಂದಿದ್ದೀವಿ. ಡಬಲ್ ಬೆಡ್ರೂಮ್ ಮನೆ ಇರಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ ಇವಾಗ ಆ ಡೀಟೇಲ್ಸ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡಿ ಹೇಳ್ತೀನಿ ಹೇಗಿದೆ ನಮ್ಮ ಮನೆ ಅಂತಂದು. ಹಾಗೆ ಈ ಮನೆಯಲ್ಲಿ ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿದೆ. ಈ ಬಾಗಿಲುಗಳಂತೂ ಹೋಗಿ ಹೊಡ್ಕೊತಾ ಇರುತ್ತೆ. ಗಾಳಿ ತುಂಬ ಬರುತ್ತಲ್ಲ ಅವಾಗ, ಡೋರ್ ಕ್ಲೋಸ್ ಆಗಿಬಿಟ್ಟು ಸೌಂಡ್ ಆಗ್ತಾ ಇರುತ್ತೆ. ಸೊ ಅದೊಂದು ನೋಡ್ಕೊಬೇಕು. ಹಾಗೆ ಇಲ್ಲ ಅಂತಂದರೆ ಗಾಳಿ ಬೆಳಕಂತೂ ಚೆನ್ನಾಗಿದೆ. ಹಾಗೆ ಫಿಶ್ ಫ್ರೈ ಮಾಡ್ತಾಯಿದ್ದೀವಲ್ಲ, ತೋರಿಸ್ತೀನಿ ಬನ್ನಿ ಅದು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ಫಿಶ್ನ ತೊಳಿತಾ ಇದ್ದಾರೆ. ಈಗ ನೋಡಿ, ಇದು ಯಾವ ಫಿಶ್ ಇದು? ಯಾವ ಫಿಶ್ ಇದು? ಪಾಂಪ್ಲೆಟ್ ಅಂತೆ ಫಿಶ್ಶು. ಹಾಗೆ ಫಿಶ್ ಇದು ನೋಡಿ, ಇವಾಗ ಫಿಶ್ಶು ತಲೆ ತಿಂದರೆ ತುಂಬ ಬ್ರೈನು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಾರಲ್ಲ. ಎಷ್ಟಿದೆ ಇದು? ಎಷ್ಟು kg ತಂದೆ? 1 kg ತಗೊಂಬಂದಿದ್ದಾರೆ. ಸೊ ನೋಡಿ, ಈ ಥರ ಇದೆ ಪೀಸು. ಇವಾಗ ಸದ್ಯಕ್ಕೆ ನಮ್ಮ ಅಡುಗೆ ಮನೆ ಇದು. ಈಗ ಹೊಸದಾಗಿ ಬಂದಿರೋ ಮನೆಯಲ್ಲಿ ಅಡುಗೆ ಮನೆ. ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ವಿ. ಇವಾಗ ಸದ್ಯಕ್ಕೆ ಫಿಶ್ ಮಾಡ್ತಾಯಿದ್ವಿ. ಹಾಗೆ ದಾಲ್ ಇದೆ ಇವತ್ತು. ಬೇರೆ ಏನು ಚಿಕನ್ನು ಅದೆಲ್ಲ ಏನೂ ತಂದಿಲ್ಲ. ಹಾಗೆ ಇವಾಗ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ಅವರು ಫಿಶ್ಗೆ ಏನೇನು ಮಸಾಲೆ ಹಾಕ್ತಾರೆ ಅಂತ ತೋರಿಸ್ತೀನಿ. ಮನೆಯಲ್ಲೇ ಹೊರಗಡೆಯಿಂದ ತಂದು ಹಾಕ್ತಾಯಿಲ್ಲ, ಮನೆಯಲ್ಲೇ ಸಿಂಪಲಾಗಿ ಮಸಾಲೆನ ಹಾಕ್ಕೊಂಡು ಕಲಸಿ ಇಟ್ಬಿಟ್ಟು ಮಾಡೋದು. ಇವಾಗ ಫ್ರೆಂಡ್ಸ್, ಇವಾಗ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಅದಾಕು. ಚಿಲ್ಲಿ ಪೌಡ್ರು ಇದೆಲ್ಲ ಆರ್ಚಿದಂತಲ್ಲ ಹಾಕು. ಅಲ್ಲ ಅದರಲ್ಲೇ ಐತೆ. ಬ್ಲ್ಯಾಕ್ ಪೆಪ್ಪರು, ಎಲ್ಲ ಇರಾಬರ ಪೌಡ್ರೆಲ್ಲ ಹಾಕ್ಬಿಟ್ಟು ಮಾಡಿಬಿಡೋದು ಮಸಾಲೆ. ಫ್ರೆಂಡ್ಸ್, ಇವಾಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕ ಪ್ಯಾಕೆಟ್ ತೊಗೊಂಬರ್ತೀವಲ್ಲ, ಅದನ್ನು ಈ ಥರ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಬಟ್ ಇದು ಸಾಲ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡ ಬಾಕ್ಸ್ ತೊಗೋಬೇಕು. ಇವಾಗ ನೋಡಿ, ಇಷ್ಟು ಪೌಡ್ರುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಫಸ್ಟು ನಿಂಬೆ ರಸ ಸ್ವಲ್ಪ ಹಾಕೊಳ್ಳಪ್ಪ, ಜಾಸ್ತಿ ಹಾಕ್ಬಿಡ, ಚೆನ್ನಾಗಿ ರುಚಿ ಬರುತ್ತೆ. ಹಾಗೆ ನೋಡಿ, ಸಂಜೆಯವರು ಅಡುಗೆ ಮಾಡ್ತಾಯಿದ್ದಾರೆ ಇವತ್ತು. ಅಡುಗೆ ಅಲ್ಲ, ಏನದು ಫಿಶ್ ಫ್ರೈ. ಫಸ್ಟು ಧನಿಯಾ ಪೌಡ್ರ್ ಹಾಕೋತಾರ. ಫಸ್ಟ್ ಖಾರದ ಪುಡಿ ಹಾಕೊಂಡು ಅದ್ರ ತಕ್ಕನಾಗ ಧನಿಯಾ ಪುಡಿ ಹಾಕೋದು. ನೋಡಿ ಫ್ರೆಂಡ್ಸ್, ಇವಾಗ ಹಚ್ಚು ಖಾರದ ಪುಡಿ, ಚಿಲ್ಲಿ ಪೌಡ್ರು, ಖಾರ ಎಷ್ಟು ಬೇಕು ಅಷ್ಟಕ್ಕೆ. ನಾನು ನನ್ನ ಮಕ್ಕಳು ಖಾರ ತಿಂತಾರೆ ಅಂತ 3 ಸ್ಪೂನ್ ಹಾಕೋತೀನಿ. ಖಾರ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಪೌಡ್ರು, ಜೀರಾ ಪೌಡರ್ ಒಂದು ಸ್ವಲ್ಪ, ಪೆಪ್ಪರ್ ಪೌಡ್ರು, ಹಾಗೆ ಪೆಪ್ಪರ್ ಪೌಡರ್,
ಹಾಗೆ ಎಲ್ಲ ಒಂದು ಸ್ಪೂನು ಅರ್ಧ ಸ್ಪೂನು ಆ ಥರ ಹಾಕೊತಾ ಇರೋದು. ಹಾಗೆ ಇವಾಗ ಗರಂ ಮಸಾಲ ಅರ್ಧ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದ. ಹಾಗೆ ಇವಾಗ ಶುಂಠಿ ಸ್ವಲ್ಪ ಉಪ್ಪು. ಅಕಸ್ಮಾತ್ ಏನಾದ್ರು ನಿಂಬೆಹಣ್ಣು ಬೇಕು ಅಂದರೆ ಮತ್ತೆ ಹಾಕೊಬೋದು. ಇವಾಗ ನೋಡಿ ಫಿಶ್ನೆಲ್ಲ ತೊಳೆದಿಟ್ಟಿದ್ದಾರೆ. ಹಾಗೆ ಇದೆಲ್ಲ ಮಸಾಲೆ ಪೌಡರ್ ಡಬ್ಬಿ ಅಲ್ಲೇ ಐತೆ ನೋಡು ಬಾಟಲ್. ಹಾಗೆ ನೋಡಿ ನಮ್ಮ ಅಡುಗೆ ಮನೇಲಿ, ಹೊಸ ಮನೆ ಇರೋ ಮನೇಲಿ, ಅಡುಗೆ ಮನೆಯಲ್ಲಿ ಈ ಥರ ಡೋರೆಲ್ಲ ಮಾಡಿಸಿದ್ದಾರೆ. ಹಾಗೆ ಮೇಲ್ಗಡೆನೂ ಅಷ್ಟೇ. ಸೊ ಅದು ಇನ್ನೊಂದು ಸರಿ ಯಾವಾಗಲಾದ್ರೂ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಅರಶಿನ ಕಲರ್ ಇದೆಯಲ್ಲ ಅಂತ ಅಂದ್ಕೊಂಬಿಡಿ, ನಾನೇ ಮಾಡಿರೋದು ಮನೆಯಲ್ಲಿ. ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ, ಅದು ಸ್ವಲ್ಪ ಹಾಕೋಕ್ಕೋಗಿ ಜಾಸ್ತಿ ಆಗೋಯ್ತು ಅಷ್ಟೇ. ನೋಡಪ್ಪ ಏನೇನೋ ಹಾಕ್ತಾಯಿದ್ದಾರೆ, ಒಟ್ನಲ್ಲಿ ಚೆನ್ನಾಗಿ ಬಂದರೆ ಸರಿ ಅಷ್ಟೇ. ನಾವು ಟೇಸ್ಟ್ ಮಾಡೋರು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಕಸೂರಿ ಮೇಥಿ ಯಾರು ಹಾಕ್ತಾರೆ ಫಿಶ್ಗೆ? ಅದನ್ನು ಹಾಕ್ತಾರಂತೆ, ಏನೋ ಮಾಡಿಕೊಡ್ತಾ ಇದ್ದಾರೆ. ಇವಾಗ ನೋಡಿ ಈ ಥರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಬಿಟ್ಟು ಅದಾದಮೇಲೆ ಫಿಶ್ನ ತಗೊಂಡು ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನೀಟಾಗಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫಿಶ್ಗೆ ಅಪ್ಲೈ ಮಾಡಬೇಕು. ಏನಂತಂದರೆ ಏನು ಗೊತ್ತಾ, ನಿಮಗೆ ಫಿಶ್ಶು ಎಷ್ಟಿದೆ ಅದ್ರ ಮೇಲೆ ನೀವು ಮಸಾಲೆನ ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ಇದ್ದರೂ ಏನು ತೊಂದರೆ ಇಲ್ಲ. ನೆಕ್ಸ್ಟು ಬೇರೆ ಯಾವುದಾದ್ರೂ ತರಕಾರಿ ತೊಗೊಂಡು ಬಂದು ಬೇಕಾದ್ರೆ ನೀವು ಬಾಳೆಕಾಯೋ ಏನಾದರೂ ತಂದು ಇದೇ ಮಸಾಲೆನ ಹಾಕ್ಕೊಂಡು ಬೇಕಾದ್ರೆ ವೆಜಿಟೇರಿಯನ್ ಅವರು ಅದನ್ನು ಮಾಡ್ಕೋಬೋದು. ನೋಡಿ ಈಗ ಅದೊಂದು ಐಡಿಯಾ ಕೊಡ್ತಾಯಿದ್ದೀನಿ ನಾನು. ಇದು ತಿನ್ನಲ್ಲ ಅಂತಂದರೆ ಬೇಕಾದ್ರೆ ನೀವು ಫಿಶ್ ತಿನ್ನಲ್ಲ ಅಂತಂದರೆ ಬಾಳೆಕಾಯಿಗೂ ಸಹ ಈ ಥರ ಮಾಡ್ಕೋಬೋದು, ಇಲ್ಲ ಆಲೂಗೆಡ್ಡೆ ಆ ಥರ. ಇನ್ನೊಂದು ಅಲ್ಲಿ ಫ್ರಿಡ್ಜಲ್ಲೇ ಐತೆ. ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಟೇಸ್ಟಿಗೆ ತಕ್ಕನಾಗೆ ನಾವು ಮಸಾಲೆನ ಆ್ಯಡ್ ಮಾಡ್ಕೋಬೋದು. ಬಟ್ ಇಷ್ಟಂತೂ ಹಾಕಬೇಕು. ಗರಂ ಮಸಾಲ, ಚಿಲ್ಲಿ ಪೌಡರ್, ಹಾಗೆ ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಎಲ್ಲ ಪೌಡರ್ಗಳೇ, ಧನಿಯಾ ಪೌಡರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು ರಸ, ಉಪ್ಪು, ಇಷ್ಟು ಹಾಕಿ ಮಾಡೋದು. ಹಾಗೆ ಅನ್ನಕ್ಕೆ ಇಡಬೇಕು. ಸೊ ನೋಡಿ ಇವಾಗ ಫಿಶ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಬೇಕು. ಬಟ್ ನಾವು ಸಡನ್ನಾಗಿ ನಮ್ಮ ಮಗಳು ಇವಾಗ ಕೇಳಿದ್ದಕ್ಕೆ ಹೋಗಿ ತೊಗೊಂಡು ಬಂದು ಮಾಡ್ತಾ ಇರೋದು. ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. 1 ಅವರ್ ಆದ್ರೂ ಬಿಡಬೇಕು. ಒಂದೂವರೆ ಅವರ್ ಆದರೂ ಬಿಟ್ಟರೆ ಫಿಶ್ಗೆ ಅದೆಲ್ಲ ನೀಟಾಗಿ ಹಿಡಿದ್ರೆ ಇನ್ನೂ ಹಾಕೋದು. ಇನ್ನು ಖಾರ ಹಚ್ಚಪ್ಪ ಮಿಕ್ಕಿದ್ರೆ ಮತ್ತೆ ಹಚ್ತಾರಂತೆ ನೋಡಿ. ಈ ಥರ ಅಪ್ಲೈ ಮಾಡಿಕೊಂಡು ಒಂದೊಂದೇ ಫಿಶ್ಗೆ ಇಡಬೇಕು. ಉಪ್ಪು ಸರಿಗೈತಾ ನೋಡ್ದಾ? ಹಾಗೆ ಕೈ ಉರಿ ಬರುತ್ತೆ, ಯಾಕೆಂದರೆ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಎಲ್ಲನೂ ಖಾರ ಇರುತ್ತಲ್ಲ. ಹಾಗಾಗಿ ಕೆಲವರು ಗ್ಲೌಸ್ ಹಾಕೊಂಡು ಬೇಕಾದರೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆಮೇಲೆ ಏನಂತಂದರೆ ಕೊಬ್ಬರಿ ಎಣ್ಣೆನೋ ಅಥವಾ ಹರಳೆಣ್ಣೆನೋ ಕೈಗೆ ಹಚ್ಕೊಬೇಕಾಗುತ್ತೆ. ಆ ಥರ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ಲ, ಹಾಗಾಗಿ ಉರಿ ಬರುತ್ತೆ. ನೋಡೋದು ಹಿಂಗೆ ಎಲ್ಲ ಕಡೆಯಿಂದನೂ ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ಅಪ್ಲೈ ಮಾಡಬೇಕು. ಇಲ್ಲಾಂತಂದರೆ ಏನದು ಖಾರ ಉಪ್ಪು ನೀಟಾಗಿ ಹಿಡಿಯಲ್ಲ, ಎಲ್ಲ ಕಡೆ ಅಪ್ಲೈ ಮಾಡಿಲ್ಲ ಅಂದರೆ ಫಿಶ್ಗೆ. ಹಾಗಾಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ. ಬಡವರ ಪಾಂಪ್ಲೆಟಾ? ಅದ್ಯಾಕಪ್ಪ? ಏನೋ ಫಿಶ್ ಬಗ್ಗೆ ಎಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಹೀಗೆ ಇವಾಗ ಸದ್ಯಕ್ಕೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಅನ್ನಕ್ಕೆ ಇಡಬೇಕಂತ. ಇವಾಗ ಅನ್ನಕ್ಕೆ ಇಟ್ಬಿಡ್ತೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡ್ರು, ಅಲ್ಲೇ ಇಟ್ಟರು. ಅದಕ್ಕೆ ಕ್ಲೋಸ್ ಮಾಡಬೇಕು ಅದೆಲ್ಲ ಏನಿಲ್ಲ. ಆಮೇಲೆ ಇಲ್ಲಿ ನೋಡಿ ಇದೆಲ್ಲ ತೊಗೊಂಡ್ರು, ಹಂಗೆ ಇಟ್ಟರು. ಹಾಗೆ ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀರಾ ಅಡುಗೆ ಅಂತಂದ್ಬಿಟ್ಟು ಹೇಳಿ.
ಹಾಗೆ ನೋಡಿ ಕಿಟಕಿಯಿಂದ ಇಷ್ಟು ಬೆಳಕು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಗಾಳಿ ಬೆಳಕಿಗಂತೂ ಕೊರತೆ ಇಲ್ಲ ಈ ಮನೆಯಲ್ಲಿ. ಎಲ್ಲ ರೂಮಲ್ಲೂ ಅಷ್ಟೇ, ಎಲ್ಲ ರೂಮ್ ಅಂದರೆ 2 ರೂಮಲ್ಲೂ ಅಷ್ಟೇ, ಹಾಲಲ್ಲೂ ಅಷ್ಟೇ, ಅಡುಗೆ ಮನೆಯಲ್ಲೂ ಅಷ್ಟೇ, ಹಾಗೆ ಬಚ್ಚಲ್ ಮನೆಯಲ್ಲೂ ಅಷ್ಟೇ. ನೋಡಿ ಎಷ್ಟು ಬೆಳಕು ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಥರ ಇದೆ ಮನೆ. ಸದ್ಯಕ್ಕೆ ಫ್ರಿಡ್ಜು ಇಲ್ಲಿ ಇಟ್ಕೊಂಡಿದ್ದೀವಿ. ಹಾಗೆ ಇದು ಸಂಜೆಯು ಫಿಶ್ ಫ್ರೈ ಮಾಡೋಕ್ಕೆ ಕಲಿಸ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಖಾರ ಎಲ್ಲ ಹಚ್ಬಿಟ್ಟು ನೀಟಾಗಿ ಇಟ್ಟಿದ್ದಾರೆ. ಇದನ್ನು ಮುಚ್ಚಿಟ್ಬಿಟ್ಟು 1-1.5 ಅವರ್ ಆದಮೇಲೆ ಫಿಶ್ ಫ್ರೈ ಮಾಡೋಣ. ಅಷ್ಟೊತ್ತಿಗೆ ಅನ್ನಕ್ಕೆ ಇಡ್ತೀನಿ. ಹಾಗೆ ದಾಲ್ ಇದೆ, ಅದ್ರ ಜೊತೆಗೆ ಇದು ಸೈಡ್ಸ್ಗೆ ಫಿಶ್ ಆಗುತ್ತೆ. ನಾವು ಮನೆಯಲ್ಲಿ ಮಾಡಲ್ಲ, ಇವತ್ತು ಮಾಡಿದ್ವಿ. ಯಾಕೆ ಅಂತಂದರೆ ತುಂಬ ಸ್ಮೆಲ್ಲು, ಪಾತ್ರೆಗಳೆಲ್ಲ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಇವತ್ತು ಮಾಡ್ತಾ ಇದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಅಂತಂದ್ಬಿಟ್ಟು. ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿ 1.5 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಫ್ರೆಂಡ್ಸ್, ಇವಾಗ ನೋಡಿ ಫಿಶ್ಗೆ ಖಾರ ಎಲ್ಲ ಹಚ್ಚಿಟ್ಟು ತುಂಬ ಹೊತ್ತಾಯಿತು. ನಾವು 1 ಅವರ್ ಬಿಟ್ಟಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತೇ ಬಿಟ್ಟಿದ್ದೀವಿ. ಇವಾಗ ಫ್ರೈ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಫ್ರೈಯಿಂಗ್ ಪಾನ್ ಇಡ್ತಾ ಇದ್ದೀವಿ. ಬಟ್ ಹಳೇದ್ರಲ್ಲಿ ಮಾಡಿದರೆ ಬೆಟರ್ ಇತ್ತು, ಎಲ್ಲ ಹಾಳಾಗ್ತದೆ. ಇವಾಗ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಿಶ್ ಫ್ರೈ ಮಾಡೋದು. ತವಾ ಹಳೇದಿರಬೇಕಿತ್ತು, ಬಟ್ ಹೊಸದ್ರಲ್ಲೇ ಮಾಡ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಾವು. ಎರಡೇನಾಗೋದು, ಇನ್ನೊಂದೆರಡು ಹಾಕು. ಎರಡೆರಡೆ ಬೇಯಿಸಿ ಯಾವ ಕಾಲಕ್ಕೆ ಬೇಯಿಸ್ತೀಯಾ? ಹಾಗೆ ಫ್ರೆಂಡ್ಸ್, ಫಿಶ್ ಮಾಡ್ತಾ ಇರೋದಕ್ಕೆ ಫುಲ್ ಘಾಟು, ಏನು ಹೇಳ್ತೀರ ಅದು, ಖಾರ ಬೇಯ್ತಾ ಇದ್ರೆ ಘಾಟ್ ಹೊಡಿಯುತ್ತಲ್ಲ, ಆ ಥರ ಹೊಡಿತಾ ಇದೆ. ಸೊ ಬೆಂದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಫಿಶ್ ಫ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸೀದೋಗಿದೆ, ಬಿಸಿ ಇದೆ. ಮುಂದೆನೇ ನಿಂತ್ಕೊಂಡು ಸೀಸೋರು ನೋಡ್ರಪ್ಪ. ಘಾಟು ಅಂತ ನಾವು ಆ ಕಡೆ ಹೋಗಿದ್ವಿ. ಇವಾಗ ಮತ್ತೆ ಮಾಡ್ತವ್ರೆ. ಈಗ ಇದು ಸದ್ಯಕ್ಕೆ ತಿನ್ನೋಣ. ಇದನ್ನ ಯಾವ ಥರ ಇದೆ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡೋಣ. ಫ್ರೆಂಡ್ಸ್, ಸ್ವಲ್ಪ ಸೀದೋಗ್ಬಿಟ್ಟಿದೆ ಫಿಶ್ಶು. ಇವಾಗ ಮತ್ತೆ ಮಾಡ್ತಾ ಇದ್ದಾರೆ ಬೇರೆದು. ಸೊ ಇವಾಗ ಸದ್ಯಕ್ಕೆ ಇದನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಅನ್ನ ಬಿಸಿ ಇದೆ ಇದು. ಫ್ರೆಂಡ್ಸ್, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಆದರೆ ಸ್ವಲ್ಪ ಸೀದೋಗ್ಬಿಟ್ಟಿದೆ ಅಷ್ಟೇ. ಯಮ್ಮಿ ಅಂತೆ ನಮ್ಮನೆಯವ್ರು ಮಾಡಿರೋದು ಫಿಶ್ಶು. ಇವಾಗ ಮತ್ತೆ ನಮ್ಮ ಮಗಳು ಮಾಡ್ತಾ ಇದ್ದಾಳೆ. ನಾನೇ ಮಾಡಿದ, ನಾನು ಇವಾಗ ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಫಿಶ್ ತಿಂತಾ ಇದ್ದಾರೆ ನೋಡಿ. ಎಲ್ಲಿ ಫಿಶ್ಶೇ ಅವ್ರು ಮಾಡಿರೋದಕ್ಕೆ ಅವರೇ ಹೊಗಳುತ್ತಾ ಇದ್ದಾರೆ. ಹೆಂಗೆ ಬಂದೈತಪ್ಪ? ಸೂಪರಾಗಿ ಬಂದೈತಂತೆ. ಸೊ ನೆಕ್ಸ್ಟ್ ಟೈಮ್ ತಂದು ಮಾಡ್ಬೋದು. ನಾವು ತಂದು ಮಾಡ್ತಾನೆ ಇರಲಿಲ್ಲ. ಸೊ ನೀವು ಯಾರಾದ್ರೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೆ ರವೆ ಏನೂ ಹಾಕಿಲ್ಲ, ನಾರ್ಮಲ್ ಬರೀ ಮಸಾಲೆ ಎಷ್ಟು ಹಾಕಿದ್ವೋ ಅಷ್ಟರಲ್ಲೇ ಫ್ರೈ ಮಾಡಿರೋದಷ್ಟೇ. ಏನು ಜಾಸ್ತಿ ಒಂದು 12 ಪೀಸ್ ಬಂದಿತ್ತು. ಸೊ ಇವಾಗ ಲಾಸ್ಟಿಗೆ ಉಳ್ಕೊಂಡಿದೆ ನೋಡಿ ತಲೆ. ಯಾರಿಗಿದೆ ತಲೆ, ಯಾರಿಗೆ ಬೇಕು ತಲೆ ಅಂತ ಅಂದ್ಬಿಟ್ಟು 2 ಪೀಸ್ ಉಳಿದಿದೆ. ಈಗ ಇದನ್ನು ಕೂಡ ಮಾಡಬೇಕು.
ಅದೆಲ್ಲ ತೆಗಿಬೇಕಿತ್ತಮ್ಮ, ಅದು ಕಪ್ಪು ಬಂದಿದೆಯಲ್ಲ ಅದೆಲ್ಲ, ಅದ್ರ ಮೇಲೆ ಇಟ್ಟು ಬೇಯಿಸ್ತಾ ಇದೆಯಾ? ಅದೇ ಅದರದ್ದೆಲ್ಲ ಮಸಾಲ. ಅದೇ ಅದು ಮಸಾಲೆ. ಅದು ತಿನ್ನಲ್ವಾ ನೀನು? ಬಾಲ ತಿನ್ನಲ್ವಾ? ನೀವು ಅಪ್ಪಂಗೆ ಕೊಟ್ಬಿಡಂಗಾರೆ.